ಇನ್ನು ರಾಜ್ಯದಲ್ಲಿ ಒಂದು ಕಡೆ ಗ್ಯಾಸ್ ಟ್ರಬಲ್, ಮತ್ತೊಂದು ಕಡೆ ಗ್ಯಾಸ್ ದಂಧೆ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಲಿಂಡರ್ನಿಂದ ಈಗ ಗ್ಯಾಸ್ ವರ್ಗಾವಣೆಯಾಗಿದೆ. 8ನೇ ಮೈಲಿ ಸಿಗ್ನಲಲ್ಲಿ ಗ್ಯಾಸ್ ದಂಧೆಕೋರರು ಸಿಕ್ಕಿಬಿದ್ದಿದ್ದಾರೆ. ಸಾಕಷ್ಟು ಜನ ಇವಾಗ ಗ್ಯಾಸ್ ಇಲ್ದೇ ಸಾಯ್ತಾ ಇದ್ದಾರೆ. ಇನ್ನು ಹೋಟೆಲ್ನವರೆಲ್ಲ ದುಪ್ಪಟ್ಟು ಬೆಲೆ ಕೊಟ್ಟು ಗ್ಯಾಸನ್ನು ತರಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿಬಿಟ್ಟು ಈ ದಂಧೆಕೋರರು ಕದೀತಾ ಇದ್ದಾರೆ ಗ್ಯಾಸ್ನ. ಚಲಿಸುವ ವಾಹನಗಳಲ್ಲೇ ಸಿಲಿಂಡರ್ನಿಂದ ಗ್ಯಾಸ್ ಕಳ್ತನ ಮಾಡಿದ್ದಾರೆ. ಪ್ರತಿ ಸಿಲಿಂಡರ್ಗಳಲ್ಲಿ ಅರ್ಧ ಕೆಜಿ ಗ್ಯಾಸನ್ನು ಕದಿಮರು ಕದ್ದಿದ್ದಾರೆ. ಸೂರ್ಯ ಗ್ಯಾಸ್ನಿಂದ ಬೇರೆ ಕಂಪನಿಯ ಸಿಲಿಂಡರ್ಗೆ ಈಗ ವರ್ಗಾವಣೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೋ ಗ್ಯಾಸ್, ಅಗ್ನಿ ಗ್ಯಾಸ್ ಮತ್ತು ಇತರೆ ಸಿಲಿಂಡರ್ಗಳಿಗೆ ವರ್ಗಾವಣೆ ಆಗಿದೆ. ಇದು ನೆಲಮಂಗಲದ ಸೂರ್ಯ ಗ್ಯಾಸ್ ಏಜೆನ್ಸಿಯಿಂದ ಗ್ಯಾಸ್ ದಂಧೆ ಮಾಡಿರುವಂತಹ ಘಟನೆ ಇದು. ನೋಡಿ, ದೃಶ್ಯಗಳಲ್ಲಿ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಈ ಸಿಲಿಂಡ್ರಲ್ಲಿದ್ದಂತಹ ಗ್ಯಾಸನ್ನು ಕದಿಯುವಂತಹ ಒಂದು ದಂಧೆಕೋರರ ಒಂದು ದೊಡ್ಡ ಗ್ಯಾಂಗ್ ಇದೆ. ಪ್ರತಿ ಸಿಲಿಂಡರ್ಗಳಲ್ಲಿ ಅರ್ಧ ಕೆಜಿ ಗ್ಯಾಸನ್ನು ಕದಿಮರು ಕದ್ದಿದ್ದಾರೆ. ಪ್ರತಿ ಸಿಲಿಂಡ್ರಲ್ಲಿ ಮೊದಲೇ ಗ್ಯಾಸ್ ಇಲ್ದೇ ಜನ ಸಾಯ್ತಾ ಇದ್ದಾರೆ. ಇನ್ನು ಗ್ಯಾಸ್ ಗೋಲ್ಮಾಲ್ ಪ್ರಶ್ನಿಸಿದವರ ಮೇಲೇನೆ ಎಎಸ್ಐ ಲೋಕೇಶ್ ದರ್ಪ ತೋರಿದ್ದಾರೆ. ಪ್ರಶ್ನಿಸಿದವರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಎಎಸ್ಐ ಕರೆ ಮಾಡಿ ಸಾಮಾಜಿಕ ಕಾರ್ಯಕರ್ತ ರಾಜುಗೆ ಎಎಸ್ಐ ಲೋಕೇಶ್ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಗ್ಯಾಸ್ ಕಳ್ಳರ ಪರ ವಹಿಸಿಕೊಂಡು ಎಎಸ್ಐ ಲೋಕೇಶ್ ಮಾತನಾಡಿದ್ದಾರೆ. ಇನ್ನು ಲೋಕೇಶ್ ದರ್ಪದ ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಗ್ಯಾಸ್ ಏಜೆನ್ಸಿ ಪ್ರಶಾಂತ್ ಎನ್ನುವವನಿಂದಲೂ ರಾಜುಗೆ ಬೆದರಿಕೆಯಂತೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ರಾಜು ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ರಾಜು ಮೇಲೆ ಪ್ರಕರಣ ದಾಖಲಾಗಿದೆ. ನೋಡಿ, ಇವರು ಎಎಸ್ಐ ಲೋಕೇಶ್ ಅವ್ರ ಗ್ಯಾಸ್ ಯಾರು ಕದ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಪ್ರಶ್ನೆ ಮಾಡಿದವ್ರ ಮೇಲೆ ನೀವು ಪ್ರಕರಣ ದಾಖಲು ಮಾಡಿದರೆ ನೀವು ಏನು ಹೇಳಬೇಕು, ಇದಕ್ಕೆ ಅರ್ಥ ಆಗ್ತಾ ಇಲ್ಲ. ಗ್ಯಾಸ್ ಕಳ್ಳರ ಪರನೇ ವಹಿಸ್ಕೊಂಡಿದ್ದಾರೆ. ನೋಡಿ, ಅದೊಂದು ಆಡಿಯೋ ವೈರಲ್ ಆಗಿದೆ, ಕೇಳಿಸ್ಕೊಂಬರೋಣ ಬನ್ನಿ. ಎಲ್ಲಿದ್ಯಪ್ಪ? ಯಾಕೋ ಸ್ಟೇಷನ್ ಓಡೋಗ್ಬಿಟ್ಟಿದ್ದೀರಾ? ಯಾಕೆ ಓಡೋಗಣ ಸರ್, ಬಂದೆ ಸ್ವಲ್ಪ ಹೊತ್ತು. ಇವರು ಸಾಹೇಬ್ರೇನು ನಮ್ಮ ಮೇಲೆ ಕೇಸ್ ಮಾಡು ಅಂತ ಹೇಳ್ತಾರಲ್ಲ, ಏನ್ ಸರ್ ಅದು? ಬಾಯಿಲ್ಲ, ಅದನ್ನೇ ಮಾತಾಡಿ ಅಂತ ಬಾರೋ. ಬಂದೇ ರೀ, ಆಯ್ತು. ಬಾಯಿಲ್ಲ, ಯಾಕೆ ಎಲ್ಲ ಒಬ್ರು ಇಲ್ವಲ್ಲ ಅಲ್ಲಿ? ಎಲ್ಲ ದಿನ ಎತ್ತು ಹೋಗಲ್ಲ, ಇವತ್ತೆಲ್ಲ ಸಿಕ್ತಿಯಾ? ಈಗ ಸಾಯಂಕಾಲ ಒಳಗೆ ನಿನ್ ಹಿಡ್ದಾಕ್ತಾರ, ಅದ್ ಬೇಕಲ್ಲ ರೀಸನ್. ಬಂದಿಲ್ಲಿ ಕ್ಲೀನ್ ನೀಟಾಗಿ ಇತಿಹಾಸ ಮಾಡ್ಕೊಂಡು ಹೋಗು. ಈ ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ, ಫಸ್ಟ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ನನಗೆ ಮರ್ಯಾದೆ ಕೊಡು. ನಾವು ಕರ್ಕೊಂಬಂದ್ ಇಲ್ಲೇ ಕೇಳಿದಿಲ್ಲ, ಅಲ್ಲಿ ಅಲ್ಲೇ ಮಾತಾಡ, ಇಲ್ಲಿ ಬಂದು ಮಾತಾಡ ಎದುರುಗಡೆ. ಬಾ ಇಲ್ಲಿ ಸ್ಟೇಷನ್ ಹತ್ರ, ಬಾ ಇಲ್ಲಿ ಜಲ್ದಿ ಬಾ, ಬಾ ಇಲ್ಲಿ ಬೇಗ ಬಾ. ಹಲೋ, ಎಲ್ಲಿದ್ಯಪ್ಪ? ಯಾಕೋ ಸ್ಟೇಷನ್ ಓಡೋಗ್ಬಿಟ್ಟಿದ್ದೀರಾ? ಯಾಕೆ ಓಡೋಗಣ ಸರ್, ಬಂದೆ ಸ್ವಲ್ಪ ಹೊತ್ತು. ಇವರು ಸಾಹೇಬ್ರೇನು ನಮ್ಮ ಮೇಲೆ ಕೇಸ್ ಮಾಡು ಅಂತ ಹೇಳ್ತಾರಲ್ಲ, ಏನ್ ಸರ್ ಅದು? ಬಾಯಿಲ್ಲ, ಅದನ್ನೇ ಮಾತಾಡಿ ಅಂತ ಬಾರೋ. ಬಂದೇ ರೀ, ಆಯ್ತು. ಬಾಯ್, ಯಾಕೆ ಎಲ್ಲ ಒಬ್ರು ಇಲ್ವಲ್ಲ ಅಲ್ಲಿ? ಎಲ್ಲ ದಿನ ಎತ್ತು ಹೋಗಲ್ಲ, ಇವತ್ತೆಲ್ಲ ಸಿಕ್ತಿಯಾ? ಈಗ ಸಾಯಂಕಾಲ ಒಳಗೆ ನಿನ್ ಹಿಡ್ದಾಕ್ತಾರ, ಅದ್ ಬೇಕಲ್ಲ ರೀಸನ್. ಬಂದಿಲ್ಲಿ ಕ್ಲೀನ್ ನೀಟಾಗಿ ಇತಿಹಾಸ ಮಾಡ್ಕೊಂಡು ಹೋಗು. ಈ ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ, ಫಸ್ಟ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ನನಗೆ ಮರ್ಯಾದೆ ಕೊಡು. ನಾವು ಕರ್ಕೊಂಬಂದ್ ಇಲ್ಲೇ ಕೇಳಿದಿಲ್ಲ, ಅಲ್ಲಿ ಅಲ್ಲೇ ಮಾತಾಡ, ಇಲ್ಲಿ ಬಂದು ಮಾತಾಡ ಎದುರುಗಡೆ. ಬಾ ಇಲ್ಲಿ ಸ್ಟೇಷನ್ ಹತ್ರ, ಬಾ ಇಲ್ಲಿ ಜಲ್ದಿ ಬಾ.